ಅಬ್ಬಾ, ಆತನ ನೋಡಿದ್ರೆ ಯಾರಿಗಾದ್ರೂ ಕನಿಕರ ಬರೋದಂತೂ ನಿಜ. ಕುಂಟುತ್ತಾ ಭಿಕ್ಷಾಟನೆ ಮಾಡ್ತಾ ಇದ್ದ ಆ ಯುವಕನ ಗೋಳು ಕೇಳೋರಿಲ್ಲದಂತಾಗಿತ್ತು. ಎಂಥವರಿಗೂ ಆತನನ್ನು ನೋಡಿದ್ರೆ ದುಡ್ಡು ಕೊಡದೇನೆ ಮುಂದೆ ಹೋಗ್ಬಾರ್ದು ಅನ್ನೋ ಕನಿಕರ ಭಾವನೆ ಮೂಡ್ತಾ ಇತ್ತು. ಇದೆಲ್ಲವೂ ಕೂಡ ಆತನ ನಿಜ ಬಣ್ಣ ಬಯಲಾಗುವ ತನಕ ಅಷ್ಟೇ. ಹೌದು, ಉತ್ತರ ಪ್ರದೇಶ ಮೂಲದ ಮುಖೇಶ್ ಎಂಬಾತ ನಗರದಲ್ಲಿ ಭಿಕ್ಷಾಟನೆ ಮಾಡುವ ನೆಪದಲ್ಲಿ ಅಂಗವಿಕಲನಂತೆ ನಟಿಸಿ ಜನರನ್ನ ವಂಚಿಸುತ್ತಿದ್ದ. ಕರುಣೆ ಬರುವಂತೆ ಕುಂಟುತ್ತಾ ನಡೆದು ಜನರ ಸಹಾನುಭೂತಿ ಗಳಿಸುತ್ತಿದ್ದ. ಭಿಕ್ಷೆ ಬೇಡುವ ಸೋಗಿನಲ್ಲಿ ಮೊಬೈಲ್ ಫೋನ್ಗಳನ್ನ ಕದೀತಾ ಇದ್ದ. ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಿದ್ದು, ಜನರು ಈ ತರನು ಭಿಕ್ಷಾಟನೆ ಮಾಡ್ತಾರಾ, ದುಡ್ಕೊಂಡು ತಿನ್ನೋಕೆ ಏನ್ ರೋಗ ಅಂತಿದ್ದಾರೆ. ಇನ್ನು ಈತನ ಕಳ್ಳಾಟದ ಬಗ್ಗೆ ಸ್ಥಳೀಯರಿಗೆ ಅನುಮಾನ ಬರ್ತಿದ್ದಂತೆ ವಿಚಾರಿಸಿದಾಗ ಕುಂಟನ ಕಳ್ಳಾಟ ಬಯಲಾಗಿದೆ. ಕೈಕಾಲು ನೆಟ್ಟಗಿದ್ರು ಕೂಡ ಶೋಕಿ ಜೀವನಕ್ಕಾಗಿ ಭಿಕ್ಷೆ ಬಿಡುತ್ತಾ ಮೊಬೈಲ್ ಕಳ್ಳತನ ಮಾಡುತ್ತಿದ್ದ ಎಂಬುದು ತಿಳಿದು ಬಂದಿದೆ. ಸ್ಥಳೀಯರ ಎದುರು ಸಿಕ್ಕಿಬಿದ್ದಾಗ ಆತ ನೆಟ್ಟಗೆ ನಿಂತು ಕೈ ಜೋಡಿಸಿ ಕ್ಷಮೆ ಯಾಚಿಸಿದ್ದಾನೆ. ಬಳಿಕ ಸಾರ್ವಜನಿಕರು ಆತನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಉತ್ತರ ಪ್ರದೇಶದಿಂದ ಬೆಂಗಳೂರಿಗೆ ಬಂದು ಭಿಕ್ಷಾಟನೆಯನ್ನೇ ಬಿಸಿನೆಸ್ ಮಾಡಿಕೊಂಡು ಇದೀಗ ಬ್ಯಾಟರಾಯನಪುರದಲ್ಲಿ ಸ್ಥಳೀಯರಿಗೆ ತಗಲಾಕೊಂಡಿದ್ದಾನೆ. ಸದ್ಯ ಈತನ ಕೃತ್ಯ ನಗರದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಈತನ ಕಳ್ಳಾಟದ 2 ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಐಫೋನ್ ಮೊಬೈಲ್ ನೋಡಿ ನಾನು ಅವಾಗಲೇ ಅಂದೆ ನೋಡಿ ಯಾವ ಮಟ್ಟ ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡಿ, ಮೀಡಿಯಾ ಮಾಡು. ನಾನು ಹೇಳಿದ್ರೆ ಯಾರು ಕೇಳಿಲ್ಲ. ನನಗೆ ಅವಾಗಿಂದ 5 ಗಂಟೆಯಿಂದ ನಿಂತಿರೋದೇನು ತೆಗಿತಿದೆಯಾ? ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.